ಹಾಯ್ ಎಲ್ಲರಿಗೂ, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ನಾನು ಹೇರ್ ವಾಶ್ ಆದಮೇಲೆ ನಮ್ಮ ಕೂದಲ ಆರೈಕೆನ ನಾವು ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಇವತ್ತು ನಾನು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಜಸ್ಟ್ ನಾನು ಹೇರ್ ವಾಶ್ನ ಮಾಡ್ಕೊಂಬಂದೆ. ಹೇರ್ ವಾಶ್ ಮಾಡಿದ ಮೇಲೆ ನೀವು ಯಾವ ರೀತಿಯಾಗಿ ನಿಮ್ಮ ಕೂದಲ ಆರೈಕೆ ಮಾಡಬೇಕು ಅನ್ನೋದನ್ನ ತಿಳಿಸ್ತೀನಿ. ಬನ್ನಿ ಇವಾಗ ಒಂದೊಂದಾಗಿ. ಈ ಥರ ಕಾಟನ್ ಟವಲಿಂದ ನೀವು ಹೇರ್ ವಾಶ್ ಆದಮೇಲೆ ನಿಮ್ಮ ತಲೆ ಕೂದಲನ್ನು ಒರೆಸ್ಕೋಬೇಕು. ಆ ಥರ ಮೆತ್ತಗಿರೋ ಟವೆಲ್ನಿಂದ ನೀವು ನಿಮ್ಮ ಕೂದಲನ್ನು ಯಾವತ್ತೂ ಒರೆಸೋಕ್ಕೆ ಹೋಗಬೇಡಿ. ನೋಡಿ, ಈ ಥರ ಮೆತ್ತಗೆ ನಿಮ್ಮ ಕೂದಲನ್ನು ನೀವು ಒರೆಸ್ಕೋಬೇಕು. ರಬ್ ಮಾಡಿಬಿಟ್ಟು ಕೂದಲನ್ನು ಯಾವತ್ತೂ ಒರೆಸೋಕ್ಕೆ ಹೋಗಬೇಡಿ. ನಿಮ್ಮ ಕೂದಲು ಆದಷ್ಟು ಸಿಕ್ಕಾಗಿ ಜಾಸ್ತಿ ಉದುರುತ್ತೆ. ನೋಡಿ, ಈ ಥರ ಮೆತ್ತಗೆ ನಿಮ್ಮ ಕೂದಲನ್ನು ನೀವು ಒರೆಸ್ಬೇಕು. ಜಾಸ್ತಿ ಟೈಟಾಗಿ ತುರ್ಬಾ ಥರ ನಿಮ್ಮ ಕೂದಲನ್ನು ಕಟ್ಟಕ್ಕೆ ಹೋಗಬೇಡಿ. ಅದರಿಂದನೂ ಆದಷ್ಟು ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ನೋಡಿ, ಈ ಥರ ಅಂತರೂ ಮಾಡೋಕ್ಕೆ ಹೋಗಲೇಬೇಡಿ ನೀವು. ಇದರಿಂದ ನಿಮ್ಮ ಕೂದಲು ಸಿಕ್ಕಾಗ್ಬಿಟ್ಟು ಚೆನ್ನಾಗಿ ಕೂದಲು ಉದುರುತ್ತೆ ಅಂತ ಹೇಳಬಹುದು. ಈ ಥರ ಮೆತ್ತಗೆ ಒರೆಸ್ಕೊಳ್ಳಿ. ಆದಷ್ಟು ನಿಧಾನವಾಗಿ ಮೆತ್ತಗೆ ನಿಮ್ಮ ಕೂದಲನ್ನ ನೀವು ಒರೆಸ್ಕೊಳ್ಳಿ. ಯಾಕಂದರೆ ಕೂದಲು ಬೇರೆಯವ್ರದ್ದಲ್ವಲ್ವ, ನಮ್ಮ ಕೂದಲನ್ನು ನಾವು ನಿಧಾನವಾಗಿ ಚೆನ್ನಾಗಿ ಒರೆಸ್ಕೊಂಡ್ರೆ ಅವು ಚೆನ್ನಾಗಿರುತ್ತೆ, ನಾವು ಚೆನ್ನಾಗಿರ್ತೀವಿ ಅಂತ ಹೇಳಬಹುದು. ನೋಡಿ, ಈ ಥರ ಕೂದಲನ್ನು ನೀವು ಒರೆಸ್ಬಿಟ್ಟು ಫ್ರೀಯಾಗಿ ಬಿಟ್ಬಿಡಿ. ಯಾವುದೇ ಕ್ಲಿಪ್ ಹಾಕಬೇಡಿ, ಏನು ಹಾಕಬೇಡಿ. ನಿಮ್ಮ ಮನೆಯಲ್ಲಿ ಏನಾದರೂ ಕೆಲಸ ಇದ್ದರೆ ಈ ಥರ ಸಾಫ್ಟಾಗಿ, ಸ್ವಲ್ಪ ಲೂಸಾಗಿ ಈ ಥರ ನೀವು ಟವಲನ್ನು ಕೂದಲಿಗೆ ಸುತ್ತಬಿಟ್ಟು ಅಷ್ಟೇ ಫ್ರೀಯಾಗಿ ಬಿಟ್ಬಿಡಿ. ಆದಷ್ಟು ಜೋರಾಗಿ ಟೈಟಾಗಿ ಎಳೆದ್ಬಿಟ್ಟು ಕಟ್ಟೋದ್ರಿಂದ ಹೇರ್ಗೆ ತುಂಬ ಹಾಳಾಗುತ್ತೆ. ಹೇರ್ ಫಾಲ್ನು ಕೂಡ ಅಷ್ಟೇ ಜಾಸ್ತಿ ಆಗುತ್ತೆ. ಇಲ್ಲ ಅಂದರೆ ನಿಮಗೆ ಟೈಮ್ ಇದ್ದರೆ ನೀವು ಹೇರ್ಸ್ನ ಫ್ರೀಯಾಗಿ ಹಾಗೆ ಬಿಟ್ಬಿಟ್ಟು ಒಣಗಿಸ್ಕೋಬಹುದು. ನೋಡಿ, ಇವಾಗ ನಾನು ಹಾಗೆ ಲೂಸಾಗಿ ಬಿಟ್ಬಿಟ್ಟಿದ್ದೀನಿ. ಬಿಸಿಲಿದ್ರೆ ನೀವು ಬಿಸಿಲಿಗೆ ನಿಮ್ಮ ಕೂದಲನ್ನು ಚೆನ್ನಾಗಿ ಒಣಗಿಸ್ಕೊಳ್ಳಿ. ಹೇರ್ ಡ್ರೈಯರ್ ಅದು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಅವಶ್ಯಕತೆ ಜಾಸ್ತಿ ನಿಮಗೆ ಇದ್ದರೆ ಯೂಸ್ ಮಾಡಿ. ಟೈಮ್ ಇದ್ದರೆ ನೀವು ನಿಧಾನವಾಗಿ ನಿಮ್ಮ ಕೂದಲನ್ನು ನೀವು ಬಿಸಿಲಿಗೆ ಒಣಗಿಸ್ಕೊಳ್ಳಿ, ಅಥವಾ ಫ್ಯಾನಿಂದ ನೀವು ಒಣಗಿಸ್ಕೊಳ್ಳಿ. ನಾನು ಯಾವಾಗಲೂ ಫ್ಯಾನಿಂದಾನೇ ಒಣಗಿಸ್ಕೋದು. ಮತ್ತು ನಿಮಗೆ ಸಾಧ್ಯ ಆದರೆ ದಿನಕ್ಕೆ ಒಂದು ಎಳ್ನೀರನ್ನು ಕುಡೀರಿ. ಎಳ್ನೀರು ಕುಡಿಯೋದ್ರಿಂದ ನಿಮ್ಮ ಹೇರ್ ಗ್ರೋತು, ನಿಮ್ಮ ಸ್ಕಿನ್ನು ಎರಡೂ ಇಂಪ್ರೂವ್ ಆಗುತ್ತೆ. ದಿನಕ್ಕೆ ಒಂದು ಎಳ್ನೀರು ಕುಡಿಯೋದಕ್ಕೆ ಟ್ರೈ ಮಾಡಿ, ತುಂಬ ಹೆಲ್ದಿ. ನಾನು ಸಾಧ್ಯ ಆದಾಗೆಲ್ಲ ಒಂದೊಂದು ಎಳ್ನೀರು ಕುಡಿತೀನಿ. ಅದರಿಂದ ನನ್ನ ಹೇರ್ ಗ್ರೋತ್ ಆಗಲಿ, ನನ್ನ ಸ್ಕಿನ್ ಆಗಲಿ ತುಂಬ ಚೆನ್ನಾಗಿದೆ ಅಂತ ಹೇಳಬಹುದು. ನಿಮ್ಮ ಕೂದಲು ಅರ್ಧ ಒಣಗಿರುತ್ತಲ್ವ, ಆವಾಗ ಯಾವತ್ತೂ ಬಾಚಕ್ಕೆ ಹೋಗಬೇಡಿ. ಹಸಿ ಇದ್ದಾಗ ಕೂಡ ಯಾವತ್ತೂ ಕೂದಲನ್ನು ನೀವು ಬಾಚಕ್ಕೆ ಹೋಗಬೇಡಿ. ಅದರಿಂದ ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ನಿಮ್ಮ ಕೂದಲು ಪೂರ್ತಿಯಾಗಿ 90% ಆರಿದ ಮೇಲೇ ನೀವು ನಿಮ್ಮ ಕೂದಲನ್ನು ಬಾಚಬೇಕು. ಆಗ ನಿಮ್ಮ ಹೇರ್ ಫಾಲ್ ಕಮ್ಮಿ ಆಗುತ್ತೆ. ಇವಾಗ ನೋಡಿ, ನನ್ನ ಕೂದಲು 90% ಒಣಗಿದೆ. ಇವಾಗ ನಾನು ನನ್ನ ಕೂದಲಿನ ಎಲ್ಲ ಸಿಕ್ಕನ್ನು ನೀಟಾಗಿ ನಿಧಾನವಾಗಿ ನಾನು ಇವಾಗ ಎಲ್ಲ ಸಿಕ್ಕನ್ನು ಬಿಡಿಸ್ಕೊತೀನಿ. ಮೊದಲನೇದಾಗಿ ನಾನು ಕೂದಲನ್ನು 2 ಪಾರ್ಟಾಗಿ ಮಾಡ್ಕೋತೀನಿ. ನನ್ನ ಕೂದಲು ತುಂಬ ಲಾಂಗ್ ಆಗಿರೋದ್ರಿಂದ ಒಂದೇ ಪಾರ್ಟಲ್ಲಿ ನನಗೆ ಎಲ್ಲ ಸಿಕ್ಕನ್ನು ಬಿಡಿಸೋದಕ್ಕಾಗಲ್ಲ. ನೋಡಿ, ಈ ಥರ ಕೆಳಗಿಂದ ನಾನು ನಿಧಾನವಾಗಿ ನನ್ನ ಕೂದಲಿನ ಎಲ್ಲ ಸಿಕ್ಕುಗಳನ್ನು ನಾನು ಬಿಡಿಸ್ಕೊತಾ ಬರ್ತೀನಿ. ನೋಡ್ಕೊಂಬನ್ನಿ ವಿಡಿಯೋನ.
ಕಡೆ ಸಿಕ್ಕನು ಕೂಡ ನೀವು ನೀಟಾಗಿ ಬಿಡಿಸ್ಕೊಳ್ಳಿ. ನಾನು ಇವಾಗ ಒಂದು ಸೈಡ್ದು ನೀಟಾಗಿ ಬಿಡಿಸಿದ್ದೀನಿ, ಇನ್ನೊಂದು ಸೈಡ್ದು ಇವಾಗ ಬಿಡಿಸ್ತಾ ಇದ್ದೀನಿ. ಅದನ್ನು ಇವಾಗ ನೀಟಾಗಿ ಬಿಡಿಸ್ಕೊಂಡ್ಬಿಟ್ಟು, ಸ್ವಲ್ಪ ನೆಗಡಿ ಆಗಿದೆ ಅದಕ್ಕೆ ಈ ಥರ ವಾಯ್ಸ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ನೋಡಿ ನನ್ನ ಹೇರ್ ಫಾಲ್ ಕೂಡ ನಾನು ನಿಮಗೆ ತೋರಿಸ್ತೀನಿ, ಎಷ್ಟು ಹೇರ್ ಫಾಲ್ ಆಯಿತು ಅಂತಾನು ಕೂಡ. ನೋಡಿ ಬಾಚಣಿಕೆಯಲ್ಲಿ ಎಷ್ಟಿದೆ ಅಷ್ಟೂ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ ಇಷ್ಟೇ ಅಂದರೆ ಇಷ್ಟೇ ನಾನು ಹೇರ್ ಫಾಲ್ ಆಗಿರೋದು. ಹೇರ್ ವಾಶ್ ಮಾಡಿದ ಮೇಲೆ ನಾನು ಇಷ್ಟು ಹೇರ್ ಫಾಲ್ ಆಗಿರೋದು ನಂದು. ಇದೇ ಥರನೇ ನೀವು ಫಾಲೋ ಮಾಡಿ ಸ್ಟೆಪ್ಗಳನ್ನು, ನಿಮ್ಮ ಹೇರ್ ಫಾಲ್ ಕೂಡ ಆದಷ್ಟು ಕಮ್ಮಿ ಆಗುತ್ತೆ. ನೋಡಿ ಎಲ್ಲ ಸಿಕ್ಕನು ನಾನು ಬಿಡಿಸಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾವಲ್ವಾ ಹೇರ್ಸ್. ಇವಾಗ ನೀವು ಇದೇ ಥರನೇ ಫಾಲೋ ಮಾಡಿ, ನಿಮ್ಮ ಹೇರ್ ಕೂಡ ಜಾಸ್ತಿ ಹೇರ್ ಫಾಲ್ ಆಗೋದಿಲ್ಲ. ಇವತ್ತಿನ ವಿಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.